ಇದು ಬಂದು ವಾಟರ್ ಸಾಫ್ಟ್ನಿಂಗ್ ಸಿಸ್ಟಮು, ವಾಟರ್ ಫಿಲ್ಟ್ರೇಷನ್ ಸಿಸ್ಟಮ್ ಅಂತ ಕರಿಬೋದು. ಇದರಲ್ಲಿ ಸಾಫ್ಟ್ನರು, ಸ್ಯಾಂಡ್ ಫಿಲ್ಟರು, ಕಾರ್ಬನ್ ಫಿಲ್ಟರ್ಸ್ ಬರುತ್ತೆ. ಸಾಫ್ಟ್ನರ್ ಬಂದು ವಾಟರ್ ಹಾರ್ಡ್ನೆಸ್ನ ಕಡಿಮೆ ಮಾಡಲಿಕ್ಕೆ, ಮತ್ತು ಸ್ಯಾಂಡ್ ಫಿಲ್ಟರ್ ಬಂದು ಸೆಡಿಮೆಂಟ್ ವಾಟ್ರಲ್ಲಿ ಏನಿದೆ ಸೆಡಿಮೆಂಟ್ನೆಲ್ಲ ರಿಮೂವ್ ಮಾಡಲಿಕ್ಕೆ, ಕಾರ್ಬನ್ ಫಿಲ್ಟರ್ ಬಂದು ಕಲ್ಲರು, ಸ್ಮೆಲ್ಲು, ಹೊಡೆಯೋರು ಇದನ್ನ ನೀವು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದರಿಂದ ಇದು ಹೊಸ ಟೆಕ್ನಾಲಜಿ ಏನಿದೆ ಅಂತಂದರೆ, ಮೊದಲೆಲ್ಲ ಏನು ಮನೆಗಳಿಗೆ ಹಾಕ್ತಿದ್ರು, ಎಷ್ಟೋ ಜನ ಕಸ್ಟಮರ್ಗೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಮ್ಯಾನ್ಯುಯಲ್ ಸಿಸ್ಟಮ್ ಹಾಕ್ತಾಯಿದ್ರು. ಮ್ಯಾನ್ಯುಯಲ್ ಸಿಸ್ಟಮ್ ಆ ಗೃಹ ಪ್ರವೇಶ ಆದಮೇಲೆ ಹಾಕಿದ್ದಾದಮೇಲೆ ಒಂದು 2 ತಿಂಗಳು 3 ತಿಂಗಳು ನೋಡ್ಕೊಳ್ತಿದ್ರು. ಮ್ಯಾನ್ಯುಯಲ್ ಮೇಂಟೆನೆನ್ಸ್ ಮಾಡಬೇಕಾಯ್ತು. ಕಸ್ಟಮರ್ಗೆ ಅದರಿಂದ ಏನು ಅನುಕೂಲಕ್ಕಿಂತ ಅನಾನುಕೂಲನೇ ಆಗ್ತಾಯಿತ್ತು. ದುಡ್ಡು ಖರ್ಚು ಮಾಡಿಬಿಟ್ಟು ಅದನ್ನು ಯುಟಿಲೈಸ್ ಮಾಡೋ ಒಂದು 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 ಚಾಕಚಕ್ಯತೆಯೂ ಸಹ ಕಸ್ಟಮರ್ಗೆ ಇರ್ತಿರ್ಲಿಲ್ಲ. ಸಪ್ಲೈಯರಿಂದ ಕರೆಕ್ಟ್ ಗೈಡ್ಲೈನ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಹಾಕಿರೋ ಇನ್ವೆಸ್ಟ್ಮೆಂಟ್ನ ವೇಸ್ಟ್ ಮಾಡ್ಕೊಳ್ತಾಯಿದ್ರು. ಇದು ನಮ್ಮ ಒಂದು ORG ಸಾಫ್ಟ್ವೇರ್ ಏನಿದೆ, ಫುಲ್ಲಿ BFT ಟೆಕ್ನಾಲಜಿ, ಬಿಫೋರ್ ಟ್ಯಾಂಕ್ ಟೆಕ್ನಾಲಜಿ ಇದೆ. ಇದರಲ್ಲಿ ಫ್ಲೋ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಒಂದು ವಾಟ್ರು ಸಾಫ್ಟ್ವೇರ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ನಿಮಗೆ ಒಂದು ಸರಿ ಇದು ಸಿಸ್ಟಮ್ ಥ್ರೂ ಪಾಸ್ ಆದಾಗ ನಿಮಗೆ ಅದು ಥ್ರೂ ಪಾಸ್ ಆಗುತ್ತೆ. ಸಮ್ ಲಿಮಿಟೇಷನ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ಇದರಲ್ಲಿ ಒಂದು ಮೀಡಿಯಾ ರೆಸಿನ್ ಅಂತ ಯೂಸ್ ಮಾಡ್ತೀವಿ. ಈ ಥರ ರೆಸಿನ್ ಇರುತ್ತೆ. ಈ ರೆಸಿನ್ ಕ್ವಾಂಟಿಟಿ ಮತ್ತು ಹಾರ್ಡ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಿಸ್ಟಮ್ಗೆ. ಇದು ರೆಸಿನ್ ಈ ಥರ ರೆಸಿನ್ ಮೀಡಿಯಾ ಕರಿತೀವಿ. ಇದನ್ನು ವಾಟರ್ ಸಾಫ್ಟ್ವೇರಲ್ಲಿ ಯೂಸ್ ಮಾಡೋಂಥ ರೆಸಿನ್ ಮೀಡಿಯಾ. ಈ ರೆಸಿನ್ ಮೀಡಿಯಾ ಎಲ್ಲಿ ಎಷ್ಟು ಕ್ವಾಂಟಿಟಿ ಇರುತ್ತೆ ಮತ್ತು ಹಾರ್ಡ್ನೆಸ್ ಎಷ್ಟಿರುತ್ತೆ, ಇದಕ್ಕೆ ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿ OBR ಅಂತ ಕರಿತೀವಿ, ಔಟ್ಪುಟ್ ಬಿಟ್ವೀನ್ ರೀಜನರೇಷನ್. ಅದು ಎಕ್ಸಾಂಪಲ್ ಇದರಲ್ಲಿ ಒಂದು 100 ಲೀಟರ್ ರೆಸಿನ್ ಇದೆ ಅಂತಂದರೆ, ಸಿಸ್ಟಮ್ ಇನ್ಪುಟ್ಟು ಮತ್ತು ಔಟ್ಪುಟ್ಟು ನಮ್ಗೆ ಹಾರ್ಡ್ನೆಸ್ 500 ಇದೆ ಅಂತಂದಾಗ ಒಂದು 10,000 ಲೀಟ್ರ್ ಕೊಡುತ್ತೆ. 100 ಲೀಟ್ರಿಗೆ 10,000 ಆದಮೇಲೆ ಬರೋದೆಲ್ಲ ಹಾರ್ಡ್ ವಾಟ್ರು. ಮೊದಲು ಹಳೆ ಸಿಸ್ಟಮ್ ಏನಿತ್ತು, ಮ್ಯಾನ್ಯುಯಲ್ ಸಿಸ್ಟಮ್, ಕಸ್ಟಮರ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಎಂಟೈರ್ ಸಿಸ್ಟಮ್ನ ಒಂದು ಫ್ಲೋ ರೇಟ್ ಮೇಲೆ ಹೇಳ್ಬಿಡ್ತೀವಿ. 3,000 ಲೀಟ್ರ್ ಪರ್ ಅವರು, 6,000 ಲೀಟ್ರ್ ಪರ್ ಅವರ್ ಅಂತ ಸೇಲ್ಸ್ಮನ್ಗಳೆಲ್ಲ ಸೇಲ್ ಮಾಡ್ತಾಯಿದ್ರು. ಕಸ್ಟಮರ್ಗೆ ಅವೇರ್ನೆಸ್ ಇರಲಿಲ್ಲ. 10,000 ಆದಮೇಲೆ ರೀಜನರೇಷನ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ಇರಲಿಲ್ಲ. ನಮ್ಮದ್ರಲ್ಲಿ ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಇದೆ. ಫ್ಲೋ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಎಷ್ಟು ಫ್ಲೋ, ಇವಾಗ 10,000 ಲೀಟ್ರ್ ಆದ ತಕ್ಷಣ ಆಟೋಮೆಟಿಕ್ಕು ಅದು ಬ್ಯಾಕ್ ವಾಶ್ ರೀಜನರೇಷನ್ಗೆ ಹೋಗುತ್ತೆ. ಸಾಲ್ಟನ್ನು ಮೇಂಟೈನ್ ಮಾಡಿಕೊಂಡ್ರೆ ಆಗೋಗುತ್ತೆ. ಅದಕ್ಕೆ ಆದಂಥ ಒಂದು ಬ್ರೈನ್ ಟ್ಯಾಂಕನ್ನು ಡಿಸೈನ್ ಮಾಡಿದ್ವಿ. ಈ ಥರ ಬ್ರೈನ್ ಟ್ಯಾಂಕು ವಿತ್ ಬ್ರೈನ್ ಅಸೆಂಬ್ಲಿ ಬರುತ್ತೆ. ಅದು ಒಂದೇ ಸರಿಗೆ ಆಗೋಷ್ಟು 4-5 ಸರಿಗೆ ಆಗೋಷ್ಟು ಸಾಲ್ಟ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ರೀಜನರೇಷನ್ ಆಗುತ್ತೆ. ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್. ಕಸ್ಟಮರು ಒಂದು ಸರಿ ಇನ್ಸ್ಟಾಲ್ ಮಾಡಿ ಫಿಟ್ ಆ್ಯಂಡ್ ಫರ್ಗಟ್ ಆ ಥರ ಇರುತ್ತೆ. ಯಾವುದೇ ಕಾರಣಕ್ಕೆ ಅವರು ಡಿಪೆಂಡ್ ಆಗೋ ಸಪ್ಲೈಯರ್ ಮೇಲಾಗಲಿ ಮತ್ತು ಸರ್ವಿಸ್ ಪ್ರೊವೈಡರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆ ಥರ ಆಟೋಮೇಷನ್ ಸಿಸ್ಟಮ್ ಮಾಡಿದ್ದೀವಿ.